ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು ಮನಿ ಮ್ಯಾನಿಫೆಸ್ಟೇಷನ್ 4th ಡೇ ಚಾಲೆಂಜಸ್ ಆಗಿದೆ. ಯಾರೆಲ್ಲ ಮನಿ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಇದ್ದು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ, ಎಲ್ಲ ನೋಡಿ ಆಮೇಲೆ ಈ ವಿಡಿಯೋನ ನೋಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಯಾರೆಲ್ಲ ನನ್ನ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ 4th ಡೇ ಚಾಲೆಂಜಸ್ ಏನು ಅಂತ ನೋಡೋಣ. ನಾವು ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಕ್ಕೆ ನಮ್ಮಲ್ಲಿ ನಾವು ಕೆಲವು ರಿಚುವಲ್ಸ್ ನ ಫಾಲೋ ಮಾಡ್ಕೋಬೇಕಾಗುತ್ತೆ. ಮೊದಲನೆಯ ರಿಚುವಲ್ಸ್, ನೀವು ಒಂದು ಕ್ಯಾಶ್ ಬಾಕ್ಸ್ ನ ಮೇಂಟೈನ್ ಮಾಡ್ಕೊಳ್ಳಿ. ಇವಾಗೆಲ್ಲ ತುಂಬಾ ಒಳ್ಳೆಯ ಕ್ಯಾಶ್ ಬಾಕ್ಸಸ್ ಎಲ್ಲ ಮಾರ್ಕೆಟ್ ಅಲ್ಲಿ ಸಿಕ್ಕುತ್ತೆ. ಪಿರಮಿಡ್ ಶೇಪ್ ಅಲ್ಲಿ ಇರುವಂತದ್ದು ವುಡನ್ ಬಾಕ್ಸ್ ಎಲ್ಲ ಬರುತ್ತೆ. ಪ್ಲಾಸ್ಟಿಕ್ ಬಾಕ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಬೇರೆ ಆಪ್ಷನ್ ಇಲ್ಲ ಅಂದ್ರೆ ಆ ಪ್ಲಾಸ್ಟಿಕ್ ಬಾಕ್ಸ್ ಗೆ ನೀವು ಒಂದು ರೆಡ್ ಕಲರ್ ಬಟ್ಟೆ ಯೂಸ್ ಮಾಡಿ ಅದರ ಮೇಲೆ ನೀವು ಕ್ಯಾಶ್ ನ ಹಾಕ್ತಾ ಬನ್ನಿ. ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಮುಖ ಕೂಡ ವಾಶ್ ಮಾಡೋ ಮುಂಚೆನೆ ಅದರಲ್ಲಿ ಎಷ್ಟು ಇದೆ ನಿಮ್ಮಲ್ಲಿ, ಅಂದ್ರೆ ₹1 ಇದ್ರೆ ₹1, ₹2 ಇದ್ರೆ ₹2, ಎಷ್ಟಿದೆ ಅಷ್ಟು ಫಸ್ಟಿಗೆ ಹಾಕಿ ಬಿಡಿ. ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರಿಪೇರ್ ಆಗುತ್ತೆ, ಅಂದ್ರೆ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅಂತ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅರ್ಥ ಆಗುತ್ತೆ. ಹಾಗೆ ನಿಮ್ಮ ಕ್ಯಾಶ್ ಬಾಕ್ಸ್ಗೆ ನೀವು ಗೋಮತಿ ಚಕ್ರ ಬರುತ್ತೆ, ತಾವರೆ ಬೀಜ ಬರುತ್ತೆ, ಹಾಗೆ ಕೆಲವು ಕ್ರಿಸ್ಟಲ್ಸ್ ಬರುತ್ತೆ, ಅದರಲ್ಲಿ ಪೈರೈಟ್ ಎಲ್ಲ ಬರುತ್ತೆ, ಹಾಗೆ ಕೆಲವು ಕಾಯಿನ್ಸ್ ಅಂತ ಬರುತ್ತೆ, ಅದನ್ನೆಲ್ಲ ನೀವು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು. ಇನ್ನು ಎರಡನೇ ರಿಚುವಲ್ಸ್, ನೀವು ಯೂಸ್ ಮಾಡೋ ಪರ್ಸ್ ಆದಷ್ಟು ಕ್ಲೀನ್ ಆಗಿರ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಾವು ಹಣನ ಲಕ್ಷ್ಮಿ ಅಂತ ಹೇಳ್ತೀವಿ, ಪೂಜೆ ಮಾಡ್ತೀವಿ. ಆದ್ರೆ ಪರ್ಸಿನಲ್ಲಿ ಯಾವುದೋ ಒಂದು ಹಳೆ ಟಿಕೆಟ್, ATM ಕಾರ್ಡ್ ಸ್ಲಿಪ್, ಹಳೆಯ ಹೋಟ್ಲು ಬಿಲ್, ಹಾಗೆ ಹಳೇದಾಗೋ ತನಕ ಇಟ್ಕೊಂಡಿರ್ತೀವಿ. ಹಾಗೆ ದುಡ್ಡಿನ ನೋಟು ಕೂಡ ಕೆಲವರು ಒಟ್ಟಾರ ಮಡ್ಚಿರ್ತಾರೆ. ಈ ತರ ಇದ್ರೆ ಯಾವ ಲಕ್ಷ್ಮಿ ಕೂಡ ಬರಲ್ಲ. ಈ ತರ ಎಲ್ಲ ನಿಮ್ಮ ಪರ್ಸ್ ಅನ್ನು ನೀವು ತುಂಬಾ ಡರ್ಟಿಯಾಗಿ ಇಟ್ಕೊಂಡ್ರೆ ಮನಿ ಮ್ಯಾನಿಫೆಸ್ಟೇಷನ್ ಮಾಡಕ್ಕೆ ಆಗಲ್ಲ. ಅದಕ್ಕೆ ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಆದ್ರೂ ಪರ್ಸ್ನ ತೆಗೆದು ಹಳೆಯ ಚೀಟಿಗಳನ್ನೆಲ್ಲ ಬಿಸಾಕಿ ಕ್ಲೀನ್ ಆಗಿ ಇಟ್ಕೊಳ್ಳಿ. ಹಣನ ಚೆನ್ನಾಗಿ ಜೋಡಿಸಿ ಇಟ್ಕೊಳ್ಳಿ. ಹಾಗೆ ನಿಮ್ಗೆ ಇನ್ನೊಂದು ಏನಂದ್ರೆ, ಹೆಚ್ಚಿನವರು ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಆಸೆ ಇರುತ್ತೆ, ಹೋದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ ಹೋಗದೆ ಇರೋದು ಕೂಡ ಮನಿ ಮ್ಯಾನಿಫೆಸ್ಟೇಷನ್ ಮಾಡುವಲ್ಲಿ ತಡೆಯುತ್ತೆ ನಮ್ಮನ್ನ. ಈ ತರ ಅನ್ಕೊಂಡು ಯಾವುದೇ ಪ್ಲೇಸ್ಗೆ ಹೋಗದೆ ಇರೋದು ಕೂಡ ತಪ್ಪು. ಅಟ್ಲೀಸ್ಟ್ ಹೋಗಿ ವಿಂಡೋ ಶಾಪಿಂಗ್ ಆದ್ರೂ ಮಾಡ್ಕೊಂಡ್ ಬನ್ನಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಶಾಪಿಂಗ್ ಮಾಲ್ ಅಲ್ಲಿ ಯಾವುದೋ ಒಂದು ಇಷ್ಟ ಆಯ್ತು, ಆದ್ರೆ ನೀವು ರೇಟ್ ನೋಡಿ ಬೇಡ ಅಂತ ಬಿಟ್ಟು ಬರೋ ಬದಲು ಇದನ್ನ ನೆಕ್ಸ್ಟ್ ಟೈಮ್ ತಗೋತೀನಿ ಅಂತ ಹೇಳ್ಕೊಳ್ಳಿ. ಯಾವಾಗ ನೀವು ರೇಟ್ ಜಾಸ್ತಿ ಅಂತ ಬಿಟ್ಟು ಬರ್ತೀರಿ, ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದೇ ಫೀಡ್ ಆಗುತ್ತೆ. ಅಂದ್ರೆ ಇದನ್ನು ತಗೊಳಕ್ಕೆ ಕೆಪಾಸಿಟಿ ಇಲ್ಲ ಅಂತ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಡ್ ಆಗುತ್ತೆ. ಅದೇ ತರ ನೀವೊಂದು ಕಾರ್ ಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡಿರ್ತೀರಿ, ಅದು ಕೂಡ ನೀವು ಹೋಗಿ ದುಡ್ಡಿಲ್ಲ ಆಗುತ್ತಾ ಇಲ್ವಾ ಅಂತ ಅನ್ಕೊಂಡ್ರೆ ಯಾವತ್ತೂ ಆಗಲ್ಲ. ಹೋಗಿ ಒಂದು ಜಸ್ಟ್ ಟೆಸ್ಟ್ ಡ್ರೈವಿಗೆಲ್ಲ ಹೋಗಿ ಬನ್ನಿ, ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆ ಕಾರ್ ತಗೊಳಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡುತ್ತೆ. ಮತ್ತೆ ಒಂದು ಬುಕ್ಸ್ ನ ತಗೊಂಡು ನೀವು ಜರ್ನಲಿಂಗ್ ಮಾಡಿ. ಅಂದ್ರೆ ಪ್ರತಿನಿತ್ಯ ನೀವು ಏನಕ್ಕೆ ಖರ್ಚು ಮಾಡಿದ್ರಿ, ಎಲ್ಲಿ ಅನ್ವಾಂಟೆಡ್ ಖರ್ಚು ಮಾಡಿದ್ರಿ, ಇದೆಲ್ಲವನ್ನು ಬರ್ಕೊಳ್ಳಿ. ಆವಾಗ ನಿಮಗೆ ಮಂತ್ ಎಂಡ್ ಅಲ್ಲಿ ಗೊತ್ತಾಗುತ್ತೆ, ಇಲ್ಲಿ ನಾನು ಅನ್ವಾಂಟೆಡ್ ಖರ್ಚು ಮಾಡಿದೀನಿ ಅಂತ. ಇಂತ ಅನ್ವಾಂಟೆಡ್ ಖರ್ಚನ್ನ ತಡಿಲಿಕ್ಕೆ ಈ ಜರ್ನಲಿಂಗ್ ಹೆಲ್ಪ್ ಮಾಡುತ್ತೆ. ಇವಾಗೆಲ್ಲ ಮೊಬೈಲ್ ಅಲ್ಲೇ ಅಪ್ಲಿಕೇಶನ್ಸ್ ಇದೆ, ಅದನ್ನು ಕೂಡ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಡೇ ಟು ಡೇ ಖರ್ಚನ್ನ ಎಲ್ಲ ಬರ್ಕೊಳ್ಬಹುದು. ಇನ್ನೊಂದು ಕೊನೆಯದಾಗಿ, ನಿಮಗೆ ಬರುವ ಇನ್ಕಮ್ ಅಲ್ಲಿ ಅಟ್ಲೀಸ್ಟ್ 7 to 10% ಸೋಷಿಯಲ್ ಕಾಂಟ್ರಿಬ್ಯೂಷನ್ಗೆ ಇಟ್ಟು ಬಿಡಿ. ಅಗತ್ಯ ಇರುವವರಿಗೆ ಹೆಲ್ಪ್ ಮಾಡಿ, ಯಾವುದೇ ನಿರೀಕ್ಷೆ ಇಲ್ಲದೆ ಹೆಲ್ಪ್ ಮಾಡಿ. ಈ ತರದೆಲ್ಲ ಸಣ್ಣ ಪುಟ್ಟ ರಿಚುವಲ್ಸ್ ನ ಫಾಲೋ ಮಾಡ್ಕೊಂಡು ನೀವು ಕೂಡ ಮನಿ ಮ್ಯಾನಿಫೆಸ್ಟೇಷನ್ ನ ಮಾಡ್ಕೊಳ್ಬಹುದು. ಇವತ್ತಿನ ಮನಿ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.